ತಾಸುಗಟ್ಟಲೆ ಟೈಮ್ ಮಾಡ್ತಾ ಇದೀರಲ್ಲ. ಅಂಕಲ್ ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅರೇ ಬೇಟಿ, ನಮ್ದಕ್ಕೆ ಟೆನ್ಷನ್ ನಮಗಾದ್ರೆ ನಿಮ್ದಕ್ಕೆ 12 ಕಿಲಾಫ್ ಹೈ. ಹಲೋ ಕ್ಯಾ ಸಾಬ್, ನಮ್ದಕ್ಕೆ ಬಂದು ಇಲ್ಲಿ 1 ತಾಸಾಯ್ತು. ಇಲ್ಲಿ ಯಾಕೆ ಕ್ರಾಂತಿನೂ ಇಲ್ಲ, ಯಾಕೆ ಕಂತ್ರಿ ನಾಯಿನೂ ಇಲ್ಲ ಸಾಬ್. ಸುಮ್ಮನೆ ಬನ್ನಿ ಸಾಬ್, ಜೋಕ್ ಮಾಡಬೇಡಿ. ಈ ಕ್ರಾಂತಿ ಒಬ್ಬ ಎಂತ ಹುಚ್ಚ ಅಂತೀನ್ರಿ. ಹೇಳಿ ಕೇಳಿ ಕೊಲೆ ಮಾಡ್ತಾನೆ. ಯಾವ ವೇಷದಲ್ಲಿ ಬರ್ತಾನಂತೆ ಹೇಳಕ್ಕಾಗಲ್ಲ, ಆದ್ರೆ ಇವನ ಹೆಸರು ಮಾತ್ರ ದೂರ ಬೆಳೆದಿದೆ. ಇವನು ಯಾರೂ ನೋಡಿಲ್ಲ, ನಾನು ಕೂಡ ನೋಡಿಲ್ಲ. ಶ್ರೀರಾಮ್ ಈ ಕಲಿಯುಗದಲ್ಲಿ ಕರ್ಮದ ರೌದ್ರನರ್ಥ ಹೆಚ್ಚಾಗಿ ಸಿಡಿಲು ಬಡದು ಮರದಂತಾಗಿದೆ ಬಡವರ ಬದುಕು. ಹೆಣ್ಣಿನ ಮೇಲೆ ಕಾಮವೆಂಬ ಕಚ್ಚೆ ಹರಡುತ್ತಾ ಮಾಂದರ ಅತ್ಯಾಚಾರಕ್ಕೆ ನಲುಗಿ ಹೋಗುತ್ತಿದೆ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಕಾಳಿ ಪ್ರಸಾದ್, ನೀನೊಂದು ವಿಷ ತುಂಬಿರುವ ಘಟ ಸರ್ಪ. ಸರ್ಪದಂತೆ ಹೆಡೆ ಎತ್ತಿ ಊರಲ್ಲಿರುವ ಬಡವರನ್ನ ದರ್ಪದಿಂದ ಕಚ್ಚುತ್ತಾ ಸಾಗುತ್ತಿರುವೆಯಲ್ಲ. ಸುಂದರವಾದ ಹುಡುಗಿಯರನ್ನು ಅಪಹರಣ ಮಾಡಿ ಅವರನ್ನು ವಿದೇಶಕ್ಕೆ ಮಾರಾಟ ಮಾಡಿ ಈ ಧರ್ಮದ ಭೂಮಿಯಲ್ಲಿ ಕರ್ಮದ ಕೋಟೆ ಕಟ್ಟಿ ಮೆರಿತಾ ಇರುವೆಯಲ್ಲ. ಮೆರೆ, ಅದೆಷ್ಟು ಮೆರೆತೆಯೋ ಮೆರೆ. ಕಾಳಿ ಪ್ರಸಾದ್, ಸ್ವಚ್ಛಿದ್ದವನು ಸೊರಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಎಷ್ಟೇ ಎತ್ತರಕ್ಕೇರಿದ ಮನುಷ್ಯ ಇಂದಲ್ಲ ನಾಳೆ ಕೆಳಗಿಳಿಯಲೇಬೇಕು. ಇದು ಕಾಲಚಕ್ರದ ನಿಯಮ, ಕಾಲಚಕ್ರದ ನಿಯಮ. ಹಲೋ ಹಲೋ ಮಿಸ್ಟರ್, ನಿಮ್ದಕ್ಕೆ ಯಾರು ಸ್ವಾಮಿ? ಮುನ್ನ ಅಂಡರ್ವರ್ಲ್ಡ್ ಡಾನ್. ನೀವುಳ್ನ ಮಾರಾಟ ಮಾಡಕ್ ಬಂದಿರೋದು ನನ್ಗೆ. ತಗೊಳ್ಳಿ ಸಾಬ್, ಹೇಳೋಣ. ನಮ್ಗೆ ಸೇರ್ಬೇಕಾಗಿದ್ದು ಕೊಟ್ಬಿಡಿ, ನಾವು ಸುಮ್ಮನೆ ಹೋಗ್ತಾ ಇರೋದೆ. ಇದರಲ್ಲಿ 5 ಲಕ್ಷ ಇದೆ, ತೆಗೆದುಕೊಂಡು ನಾನು ಕಣ್ಣು ಬಿಡದವರೆಗೆ ದುಬೈಯಿಂದ ಇಂಡಿಯಾ ಸೇರು. ನಮ್ದೇನಿದೆ ಬಾಸ್, ನಮ್ದಕ್ಕೆ ಗಾಂಡಿ ನೋಟು ಸೇರ್ಬೇಕಾಗಿ ಸೇರಿದ್ರೆ ಸುಮ್ಮನೆ ಜಾಗ ಖಾಲಿ ಮಾಡೋದೇ. ಯಾರು ನೀನು? ಹತ್ರ ಇರೋರ್ಗೆ ಯಮ, ಆಪತ್ನಲ್ಲಿರೋರ್ಗೆ ಸ್ನೇಹಿತ. ಅಂದ್ರೆ ಕ್ರಾಂತಿವೀರ, ಈ ಕಸಬಿಗೆ ನೀನು ಹೊಸಬ ಅಂತ ಕಾಣಿಸುತ್ತೆ. ಮೋಸ ಮಾಡಿಬಿಟ್ಟೆ ಕ್ರಾಂತಿ. ನಡೆಯೋ ದಾರಿಲಿ ನೀ ಎತ್ತಿದ್ರೆ ತಡೆಯೋ ತಾಕತ್ ಯಾರಿಗೂ ಇರಲ್ಲ. ಹೆಣ್ಣು ಹಣ್ಣು ಮಣ್ಣು ಇವು ಮೂರರ ಮೇಲೆ ಭಕ್ತಿ ಇರಬೇಕೆ ಹೊರತು ಮೋಹ ಇರಬಾರ್ದು. ನೀನ್ ಮಾಡ್ತಾ ಇರೋದೇ ಇಲ್ಲಿ ಹೇಸ್ ಕೆಲಸ. ಎದ್ರಲ್ಲಿ ಮೋಸ ಎಲ್ಲಿಂದ ಬಂತು? ನಿನ್ನಂತ ಹೇಸಿಗೆ ತಿನ್ನೋ ನಾಯಿಗಳ ಕೆಟ್ಟ ರಕ್ತನ ಪವಿತ್ರ ಭಾರತ್ ಮಾತೆ ನೋಡ್ಬಾರ್ದು. ಸಾಯಿ ಮಗನೇ. ಯಾರು ನೀವು?
ನನ್ನ ಹೆಸರು ಗೀತಾ. ಮಾಡ್ಲಿಂಗ್ ನನ್ನ ಹಾಬಿ. ನನ್ನ ಹೆಸರು ಗೀತಾ. ಮಾಡ್ಲಿಂಗ್ ನನ್ನ ಹಾಬಿ. ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಈ ರೀತಿ ಮಾಡಿದ್ರು. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಾಡು ಬಾಡ ಅಂತ ಹೇಳಿ. ಇವತ್ತೇನಾದರೂ ನೀವು ನನ್ನನ್ನು ಕಾಪಾಡದೆ ಹೋಗಿದ್ರೆ ಈ ಭೂಮಿ ಮೇಲೆ ಜೀವಿತವಾಗಿರೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಥ್ಯಾಂಕ್ಸ್. ಇದರಲ್ಲಿ ಟ್ಯಾಂಕ್ಸ್ ಹೇಳೋದೇನು ಬಂತು? ಇದು ನನ್ನ ಕರ್ತವ್ಯ. ನೀವು ಪೊಲೀಸ? ನಾನು ಒಂಥರ ಅವ್ರಿಗೆ ಬೇಕಾದವನು. ಬೇಕಾದವರು ಅಂದ್ರೆ? ನೋಡಿ, ನಾನು ಪೊಲೀಸ್ ಅಂದ್ರೆ ಸಮುದ್ರದ ಉಪ್ಪು ಬೆಟ್ಟದ ನಲ್ಲಿ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಆದ್ರೂ ನಾನು ಅವ್ರಿಗೆ ಬೇಕೇ ಬೇಕು. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬೇಡಿ. ಹೋಗ್ಲಿ, ನೀವೇನ್ ಕೆಲಸ ಮಾಡ್ಕೊಂಡಿರೋದು? ಮತ್ತೆ ಅದೇ ಪ್ರಶ್ನೆನಾ? ಇವಾಗ ತಾನೇ ಮಾಡಿದ್ನಲ್ಲ ಕೊಲೆ. ಅಂದ್ರೆ ನೀವು ಅಂಡರ್ವರ್ಲ್ಡ್ ಡಾನ್. ನಿಮ್ಮ ಹೆಸರು? ನಾನು ಬದುಕೋರ್ಗೆ ನನ್ನ ಹೆಸರು ಹೇಳಲ್ಲ. ಪ್ಲೀಸ್ ನನ್ಗೋಸ್ಕರ ಹೇಳಿ. ಯಾರ ಹೆಸರು ಕೇಳಿದ್ರೆ ಇಡೀ ಅಂಡರ್ವರ್ಲ್ಡ್ ಶಾಕ್ ಆಗುತ್ತೋ, ಇಡೀ ಸರ್ಕಾರಕ್ಕೆಲ್ಲ ನ್ಯೂಸ್ ಪೇಪರ್ ಮಾರಾಟವಾಗುತ್ತೋ. ಪೊಲೀಸರು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಾರನ್ನ ಹುಡುಕುತ್ತಾರೋ ಅವನೇ ನಾನು. ಅಂದ್ರೆ ಇಡೀ ಅಂಡರ್ವರ್ಲ್ಡ್ ನ ಸಾಕ್ಷಾತ್ ಕಿಂಗ್, ಕ್ರಾಂತಿ ಕ್ರಾಂತಿ ವೀರ. ನಾನೇನ್ ಮಾಡ್ಲಿ? ಬೇಡ ಬೇಡ ಅಂದ್ರು ಹೆಸರು ಕೇಳಲೇಬೇಕು ಅಂದೆ. ಎಲ್ಲ ಶಿವನಿಚ್ಛೆ. ಹೃದಯ ಹೇಳುತ್ತೆ, ಮನಸ್ಸು ಕೇಳುತ್ತೆ, ಕೈ ಮಾಡುತ್ತೆ. ಇದು ನನ್ನ ತಪ್ಪಲ್ಲ, ನನ್ನ ತಪ್ಪು. ಇವತ್ತು ಮಿಸ್ ಆಗಿಬಿಟ್ಟಲ್ಲ ಬಡ್ಡಿ ಮಗ. ಇದೇನಿದು ಡಬಲ್ ಮರ್ಡರ್? ನಾನು ಎಲ್ಲಿದ್ದೀನಿ? ನಂಗೇನಾಗಿದೆ? ಇನ್ನೂ ಏನಾಗಿಲ್ಲ. ನಾನು ಬಂದಿದ್ರಿಂದ ನೀನು ಸೇಫ್ ಆಗಿದೆಯಾ? ಕ್ರಾಂತಿಯಲ್ಲಿ ನೀವ್ಯಾರು? ನಾನು ಪೊಲೀಸ್. ಕ್ರಾಂತಿನ ನೀನು ನೋಡಿದೀಯಾ? ಹಾಗಾದ್ರೆ ಅವನ್ನೆಲ್ಲ ಹೇಳು. ನೀನೇಕೆ ಇಲ್ಲಿ ಬಿದ್ದಿದೀಯಾ? ಈ ಕೊಲೆಗೂ ನಿನಗೂ ಏನ್ ಸಂಬಂಧ? ಎಲ್ಲ ಮುಗಿದ ಮೇಲೆ ಬಂದಿದ್ದೀರಲ್ಲ ಸರ್. ಯಾರ ಹೆಸರು ಕೇಳಿದ್ರೆ ಹೆದರೋ ಜನ ಇನ್ನು ಅವನನ್ನ ಕಣ್ಣಾರೆ ನೋಡಿ ಹೆಂಗಾಗಿರ್ಬೇಡ ಹೇಳಿ. ಅದಕ್ಕೆ ಶಾಕ್ ಆಗಿ ಪ್ರಜ್ಞೆ ಹೋಗಿತ್ತು. ಆಮೇಲೆ ಕಣ್ ತೆರೆಯುವಷ್ಟರಲ್ಲಿ ನೀವು ಬಂದಿದ್ರಷ್ಟೇ. ಮೊನ್ನೆ ಬಿಜೆ ಅಂತವರ ಪಾರ್ಟಿಯಲ್ಲಿ ಪದ ಹುಡುಗಿ ನೀನೇನಾ? ಹೌದು ಸರ್. ಎಲ್ಲ ಬಡ್ಡಿ ಮಗ ಕ್ರಾಂತಿದೇ ಕೆಲಸ. ಅವನಂತವನಲ್ಲ ಸರ್, ತುಂಬಾ ಒಳ್ಳೆಯದು. ಅವನೇನಾದ್ರೂ ಬರ್ದೇ ಹೋಗಿದ್ರೆ ಈ ನನ್ನ ಮಾನ ಪ್ರಾಣ ಮತ್ತೆ ನನ್ನನ್ನು ಜೀವಂತವಾಗಿ ನೀವು ನೋಡೋಕೆ ಸಾಧ್ಯನೇ ಇರಲಿಲ್ಲ. ಅವನು ಯಾರಾದರೂ ಆಗಿರಲಿ, ನಾನು ಕರೆದಾಗೆಲ್ಲ ನೀನು ಸ್ಟೇಷನ್ ಕೊಡಬೇಕಾಗುತ್ತದೆ. ಬರ್ತೀನಿ ಸರ್. ಹಾ, ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿ ಯಾರು? ನಾನೊಬ್ಬ ಅನಾಥೆ ಸರ್. ಅನಾಥಾಶ್ರಮದಲ್ಲಿ ಓದಿ ಬೆಳೆದಿರೋದು. ನನ್ನವರು ಅಂತ ಯಾರೂ ಇಲ್ಲ. ಸಾರಿ, ತಪ್ಪು ತಿಳಿಬೇಡಿ. ನೀವು ಹ್ಞೂ ಅಂದ್ರೆ ನನ್ನನ್ನು ಯಾಕೆ ಮದುವೆ ಆಗಬಾರ್ದು? ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನೊಬ್ಬ ಅನಾಥ ಹುಡುಗಿ ಇದ್ದಿದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಅಂದ್ರೆ? ನಾನು ನಿಮ್ಮ ಕೇಸರಿ, ಹಿಂದಿಲ್ಲ ಮುಂದಿಲ್ಲ. ಸಾಕ್ದವರು ಓದಿಸಿ ಬೆಳೆಸಿ ಈ ಕೆಲಸ ಕೊಡಿಸಿ ತೀರೋದ್ರು. ಮಧ್ಯದಲ್ಲಿ ನನ್ನನ್ನು ಕೈ ಬಿಡಲ್ಲ ತಾನೆ? ಉದಯಿಸುವ ಸೂರ್ಯನ ಮೇಲಾನೆ, ಬೆಳಗುವ ಚಂದ್ರನ ಮೇಲಾನೆ, ಮಾತ್ರ ಸ್ವರೂಪಿಣಿಯಾದ ಈ ಭೂಮಿ ತಾಯಿ ಮೇಲಾನೆ, ಜೀವ ಕೋಟಿಗೆ ಉಸಿರಾದ ಗಂಗಾಜಲದ ಮೇಲಾನೆ ಗೀತಾ. ಈ ಸುಂದರವಾದ ವಾತಾವರಣದಲ್ಲಿ ಬೀಸುತ್ತಿರುವ ತಂಗಾಳಿ, ಹಾಡುತ್ತಿರುವ ಕೋಗಿಲೆ, ಕುಣಿಯುತ್ತಿರುವ ನವಿಲು, ಸೃಷ್ಟಿಯ ಸೊಬಗಿನ ರಾಶಿ ಹಾಸಿ ಕರೆಯುತ್ತಿರುವಾಗ ಒಂದು ಇಂಪದ ಗೀತೆಯನ್ನು ಹಾಡಬರದೆ? ಓಹೋ, ಈ ಆಸೆಗೇನು ಕಮ್ಮಿ ಇಲ್ಲ.